ಯೋಹಾನನ ಸುವಾರ್ತೆಯ 1ನೇ ಅಧ್ಯಾಯ ವಚನ 14. ಇವತ್ತಿನ ವಾಕ್ಯ ಭಾಗ ಯೋಹಾನನ ಸುವಾರ್ತೆಯ 1ನೇ ಅಧ್ಯಾಯ ವಚನ 14. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಆಹ್ವಾನಿಸ್ತೇನೆ, ಅಭಿನಂದಿಸ್ತೇನೆ. ಇವತ್ತಿನ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಯೋಹಾನ 1 ವಚನ 14. ಆ ವಾಕ್ಯವೆಂಬುವಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ವಿಶೇಷವಾಗಿ ಈ ವಾಕ್ಯ ಭಾಗ ವಚನ 1 ಪ್ರಾರಂಭವಾದದ್ದು ಆ ವಾಕ್ಯವೆಂಬುವಾತನು ಯಾರು ಎಂಬುದನ್ನು ಯೋಹಾನ ವಚನ 14 ನಮಗೆ ಸ್ಪಷ್ಟನೆ ಕೊಡ್ತಾ ಇದ್ದಾನೆ. ನೀವು ನೋಡಿದ ಹಾಗೆ ವಚನ 1 ಯಾವ ರೀತಿಯಾಗಿ ಪ್ರಾರಂಭ ಮಾಡ್ದ ಅಂದ್ರೆ, ಆದಿಯಲ್ಲಿ, ಅಂದ್ರೆ ಇಡೀ ಸೃಷ್ಟಿ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ವಾಕ್ಯವಿತ್ತು ಎಂಬುದಾಗಿ ಹೇಳುವಾಗ, ಇಡೀ ಸೃಷ್ಟಿಯನ್ನು ಉಂಟು ಮಾಡಿದ ಆತನು, ಸೃಷ್ಟಿಕರ್ತನು ಆಗಲೇ ಇದ್ದನು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಅಂದ್ರೆ ದೇವರ ಒಂದು ಅಳಿದು ಹೋಗದಂತ ಸಂಪರ್ಕದಲ್ಲಿ, ನಿತ್ಯತ್ವದ ಸಂಪರ್ಕದಲ್ಲಿ ಆತನು ಆ ತ್ರಯೇಕತ್ವದ ಸಂಪರ್ಕದಲ್ಲಿ ಇದ್ದನು. ಮತ್ತು ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ 1ನೇ ವಚನದಲ್ಲಿ ಹೇಳ್ದ. ಮತ್ತೆ ಅದೇ ಯೋಹಾನ ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಹೇಳುತ್ತಾ ಎಲ್ಲವನ್ನೂ ನಮಗೆ ವಿವರಿಸ್ತಾ ಹೋಗ್ತಾನೆ. 14ನೇ ವಚನಕ್ಕೆ ಬರುವಾಗ ಆ ವಾಕ್ಯವೆಂಬುವಾತನು ನರಾವತಾರವೆತ್ತಿ ಎಂಬ ಪದವನ್ನು ಇಲ್ಲಿ ಉಪಯೋಗ ಮಾಡ್ತಾ ಇದ್ದಾನೆ. ಈಗ ನಾವು ಮೂಲ ಭಾಷೆಗಳಲ್ಲಿ ಅಧ್ಯಯನ ಮಾಡುವಾಗ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಈ ಪದ ನರಾವತಾರ ಎಂಬ ಪದ ನಾವು ಸ್ವಲ್ಪ ಹೊತ್ತು ಗಮನಿಸಬೇಕಾಗಿದೆ. ಸ್ವಲ್ಪ ಬದಲಾವಣೆ ತಂದ್ರೆ ಬಹಳ ಉಪಯುಕ್ತಕಾರಿಯಾಗುತ್ತೆ ನಮ್ಮ ಒಂದು ಅರ್ಥ ಮಾಡಿಕೊಳ್ಳಿಕ್ಕೆ ಎಂಬುದಾಗಿ ನಾನು ನೆನೆಸ್ತೇನೆ. ಮೂಲ ಪದದಲ್ಲಿ ಇದರ ನಿಜವಾದಂತ ಒಂದು ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಶರೀರಧಾರೆಯಾಗಿ ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬ ಅರ್ಥ ಕೊಡ್ತಾ ಇದೆ. ನಾನು ನರಾವತಾರ ಎಂಬ ಪದವನ್ನು ಯಾಕೆ ಉಪಯೋಗ ಮಾಡ್ತಿಲ್ಲ ಅಂದ್ರೆ, ಅದು ಅವತಾರ ಎಂಬ ಪದ ನಾನಾ ತರವಾದಂತ ಆಲೋಚನೆಗಳನ್ನು ನಮಗೆ ಕೊಡ್ತಾ ಇದೆ. ನಮ್ಮ ಒಂದು 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 ಪ್ರಕ್ರಿಯೆಗಳಲ್ಲಿ ಅಥವಾ ನಾವು ಜೀವಿಸುವಂತಹ ಒಂದು ಪದ್ಧತಿಗಳಲ್ಲಿ ಈ ಅವತಾರ ಎಂಬತಕ್ಕಂಥ ಪದ ಬೇರೆ ತರವಾದಂಥ ಆಲೋಚನೆಯನ್ನು ಕೊಡಲು ಒಂದು ಇರುವ ಕಾರಣ ನಾನು ಅವತಾರ ಎಂಬ ಪದವನ್ನು ನಾನು ಯಾಕೆ ಉಪಯೋಗಿಸ್ತಿಲ್ಲ ಅಂದ್ರೆ, ನಮ್ಮ ಒಂದು ಧಾರ್ಮಿಕವಾದಂಥ ಅನೇಕ ಪುಸ್ತಕಗಳಲ್ಲಿ ನಾವು ಏನು ಗಮನಿಸ್ತೀವಿ ಅಂದ್ರೆ, ಅವತಾರ ಪುರುಷ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ದೇವರು ಅನ್ಸ್ಕೊಂಡಂತ ಒಬ್ಬನು ಇನ್ನೊಂದು ಅವತಾರವನ್ನು ತೆಗೆದುಕೊಳ್ಳಲು ಅವಕಾಶವಿದೆ ಎಂಬುದಾಗಿ ಆ ಒಂದು ಆಲೋಚನೆ ಕೊಡ್ತಾ ಇದೆ. ಆದರೆ ಅವತಾರ ಎಂಬ ಪದ ನಾವು ಕ್ರಿಸ್ತನಿಗೆ ಉಪಯೋಗಿಸುವಂಥದ್ದು ಅವಶ್ಯವಿಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಈ ಪದದ ನಿಜವಾದಂತ ಅರ್ಥ ಏನಂದ್ರೆ, ಆತನು ನಮ್ಮ ಹಾಗೆ ಶರೀರಧಾರೆಯಾಗಿ ಈ ಲೋಕಕ್ಕೆ ಬಂದನು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಯೇಸು ಕ್ರಿಸ್ತನು ಒಬ್ಬ ಅವತಾರ ಪುರುಷನಲ್ಲ, ಆತನು ಒಬ್ಬ ಪೂರ್ಣ ದೇವರಾಗಿ ಅದೇ ಸಂದರ್ಭದಲ್ಲಿ
ಚರಿತ್ರೆಯಲ್ಲಿ ಒಬ್ಬ ಪೂರ್ಣ ಮನುಷ್ಯನಾಗಿ ನನ್ನ ಹಾಗೆ ನಿಮ್ಮ ಹಾಗೆ ಎಲ್ಲರಂತೆ, ಆದರೆ ಪಾಪ ರಹಿತನಾಗಿ ಆತನು ಕನ್ಯಾ ಮರಿಯಳ ಗರ್ಭದಲ್ಲಿ ಜನಿಸಿದನು. ಸೊ ಇದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಯೇಸು ಕ್ರಿಸ್ತನು ಅನೇಕ ಅವತಾರಗಳಂತೆ ಒಬ್ಬ ಅವತಾರ ಪುರುಷನಲ್ಲ, ಆದರೆ ಆತನು ಶರೀರಧಾರೆಯಾಗಿ ಈ ಲೋಕಕ್ಕೆ ನಮ್ಮೆಲ್ಲರಂತೆ ಈ ರಕ್ತ ಮಾಂಸಧಾರೆಯಾಗಿ ಜನಿಸಿದನು ಎಂಬ ಪದವನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. ಮತ್ತೆ ಇದು ಏನು ಅರ್ಥ ಕೊಡ್ತದೆ ಎಂದು ನೋಡುವಾಗ, ಯೇಸು ಕ್ರಿಸ್ತನು ರಕ್ತ ಮಾಂಸಧಾರೆಯಾಗಿರುವುದು ಅದು ಒಂದು ತಾತ್ಕಾಲಿಕವಾದಂಥ ಅಂಶವಲ್ಲ ಎಂಬತಕ್ಕಂಥದ್ದನ್ನು ಕೂಡ ಸೂಚಿಸ್ತಾ ಇದೆ. ಎಲ್ಲಿವರೆಗೂ ಆತನು ಈ ಲೋಕದಲ್ಲಿ ಜೀವಿಸಿದನೋ, 33.5 ವರ್ಷಗಳ ಕಾಲ ಜೀವಿಸಿದನಲ್ಲ, ಆತನು ಪುನರುತ್ಥಾನವಾದ ಮೇಲೆ ಆ ಶರೀರಧಾರೆಯಾಗಿಯೇ ಆತನು ಪುನರುತ್ಥಾನನಾಗಿ ಆತನು ಮತ್ತೆ ಎದ್ದು ಬಂದ. ಆದರೆ ಒಂದು ಬದಲಾವಣೆ ಏನಂದ್ರೆ, ಮಹಿಮ ಶರೀರವನ್ನು ಆತನು ಹೊಂದಿಕೊಂಡ ಕಾರಣ ನಾವು ಆತನು ತನ್ನ ರಕ್ತ ಮಾಂಸವನ್ನು ಆತನು ಮತ್ತೆ ಅದು ಕೇವಲ ಒಂದು ತಾತ್ಕಾಲಿಕವಾದಂಥ ಅಂಶವನ್ನು ನಾವು ಗಮನಿಸ್ತಾ ಇದ್ದೇವೆ ಅಲ್ಲಿ. ಅಂದರೆ ಆತನು ಮಹಿಮಾ ಶರೀರವನ್ನು ಹೊಂದಿಕೊಂಡ ಕಾರಣ ಪುನರುತ್ಥಾನವಾದ ಮೇಲೆ ಆತನು ನಿರಂತರವಾಗಿ ಮನುಷ್ಯನಾಗಿಯೂ, ಅಂದರೆ ಪರಿಪೂರ್ಣವಾದಂಥ ಮನುಷ್ಯನಾಗಿಯೂ ಮತ್ತು ಪರಿಪೂರ್ಣವಾದಂಥ ದೇವರಾಗಿಯೂ ಆತನು ನಿರಂತರವಾಗಿ ಇರುವಾತನಾಗಿದ್ದಾನೆ. ಸೊ ಆತನು ಶರೀರಧಾರಿಯಾಗಿ ಹುಟ್ಟಿದ ಮೇಲೆ ಇದು ಏನು ಅಂಶ ಕೊಡ್ತಿದೆ ಎಂಬುದನ್ನು ನೋಡುವಾಗ, ಒಬ್ಬ ಪೂರ್ಣ ದೇವರು ಪೂರ್ಣ ಮನುಷ್ಯನಾಗಿಯೂ ಕೂಡ ಸದಾಕಾಲ ಉಳಿದುಕೊಳ್ಳುತ್ತಾನೆ. ಇದು ಯಾಕೆ ನಮಗೆ ಸ್ಪಷ್ಟವಾಗಬೇಕು ಅಂದರೆ, ಇದೇ ಕಾಲಕ್ರಮೇಣ ಈ ವಾಕ್ಯ ಭಾಗಗಳು ನಾವು ಏನು ನೋಡ್ತೀವಿ ಅಂದರೆ, ದೇವರನ್ನು ಯಾರು ಎಂದೂ ಕಂಡಿಲ್ಲ ಎಂಬುದಾಗಿ ಇಲ್ಲಿ ಯೋಹಾನ ಹೇಳ್ತಾನೆ 18ನೇ ವಚನದಲ್ಲಿ. ದೇವರನ್ನು ಯಾರು ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನೋ ಸ್ವತಃ ದೇವರು, ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದೆ. ಯಾವನು ಏಕಪುತ್ರನೋ ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಈಗ ದೇವರನ್ನು ನಾವು ಯಾರು ಎಂದು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಆತನು ಪರಿಶುದ್ಧನು, ಮನುಷ್ಯರಿಗಿಂತ ಆತನು ಪ್ರತ್ಯೇಕವಾದವನು. ಆದರೆ ಯೇಸು ಕ್ರಿಸ್ತನು ನರಾವತಾರೆ, ಅಂದ್ರೆ ಶರೀರಧಾರೆಯಾಗಿ ಈ ಲೋಕಕ್ಕೆ ಬಂದ ಕಾರಣ ಈ ದೇವರು ಯಾರು ಎಂಬುದನ್ನು ಈ ಲೋಕಕ್ಕೆ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತಾನೇ ಸ್ವತಃ ದೇವರು ಎಂಬುದಾಗಿ ಈ ಲೋಕಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಮತ್ತು ಆತನು ಶರೀರಧಾರೆ ಮಹಿಮಾ ಶರೀರದಲ್ಲಿಯೇ ಉಳಿದುಕೊಳ್ಳುವ ಕಾರಣ ನಾವು ದೇವರನ್ನು, ಪ್ರತಿ ಮನುಷ್ಯನು ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ರಕ್ಷಿಸಲ್ಪಟ್ಟಿದ್ದಾರೋ, ಪಾಪ ಕ್ಷಮಾಪಣೆ ಹೊಂದಿಕೊಂಡಿದ್ದಾರೋ, ದೇವರ ಮಕ್ಕಳಾಗಿದ್ದಾರೋ, ಅವರು ಒಂದು ದಿನ ಈ ಸತ್ಯ ದೇವರು, ನಿತ್ಯ ಜೀವವು, ಪರಿಪೂರ್ಣ ದೇವರಾಗಿರ್ತಕ್ಕಂಥ ಈ ಯೇಸುವನ್ನು ನೋಡಲಿಕ್ಕೆ ಸಾಧ್ಯ. ಯಾರು ಎಂದು ನೋಡಿಲ್ಲ, ಆದರೆ ಕ್ರಿಸ್ತನು ಶರೀರಧಾರೆಯಾಗಿಯೇ ಪೂರ್ಣ ಮನುಷ್ಯನಾಗಿ ಪೂರ್ಣ ದೇವರಾಗಿ ಉಳಿದುಕೊಂಡಿರುವ ಕಾರಣ ನಾವು ಮತ್ತೆ ಕ್ರಿಸ್ತನ ಮೂಲಕವಾಗಿ, ಅಥವಾ ಕ್ರಿಸ್ತನೇ ಆಗಿ ಸ್ವತಃ ದೇವರೇ ಆಗಿರ್ತಕ್ಕಂಥ ಯೇಸುವನ್ನು ನೋಡಲು ಸಾಧ್ಯ ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಹಾಗೆ ನಾವು ಮುಂದುವರಿಯೋಣ. ಅನೇಕ ಅಂಶಗಳು ಇಲ್ಲಿಂದ ನಮಗೆ ಏನು ಸ್ಪಷ್ಟವಾಗಬೇಕು ಅಂದ್ರೆ, 14ನೇ ವಚನದಿಂದ ಅನೇಕ ತಪ್ಪು ಬೋಧನೆಗಳು ಇದರಿಂದ ಕೂಡ ಹೊರಗಡೆ ಬಂದಿದೆ. ಅನೇಕರು ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನು ಒಂದು ದೇಹದಲ್ಲಿ ತುಂಬಿದ ಪ್ರೇತವಾಗಿ ಕಾಣಿಸಿಕೊಂಡನು ಎಂಬುದಾಗಿ ಅನೇಕ ತಪ್ಪು ಬೋಧನೆಗಳು ನಮ್ಮ ಮಧ್ಯದಲ್ಲಿ ಹರಿದಾಡ್ತವೆ. ಆದರೆ ನಿಜವಾಗಿಯೂ ಆತನು ನನ್ನ ಹಾಗೆ ನಿಮ್ಮ ಹಾಗೆ ಎಲ್ಲ ಮನುಷ್ಯರಂತೆ ರಕ್ತ ಮಾಂಸಧಾರೆಯಾಗಿ ಈ ಲೋಕದಲ್ಲಿ ನಮ್ಮ ಹಾಗೆ ಒಬ್ಬ ಮನುಷ್ಯನಂತೆ ಆತನು ಜೀವಿಸ್ತಾ, ಆತನಿಗೆ ಎಲ್ಲ ಮನುಷ್ಯರಂತೆ
ಜೀವಿಸಿದ. ಆದರೆ ಒಂದು ವ್ಯತ್ಯಾಸ ಏನಂದ್ರೆ ಯೇಸುವಿಗೂ ಮತ್ತು ನಮಗೂ ಆತನು ಪಾಪ ರಹಿತನಾಗಿ ಆತನು ಜೀವಿಸಿದ. ನಾವು ಪಾಪದಲ್ಲಿ ಹುಟ್ಟಿದ್ದೇವೆ. ಪಾಪದ ಒಂದು ಒಂದು ಆ, ಸಂದರ್ಭದಲ್ಲಿ ನಾವು ಬೆಳೆಯುತ್ತೇವೆ. ಮತ್ತೆ ಪಾಪದಿಂದ ಒಂದು ದಿನ ನಮಗೆ ಈ ಲೋಕ ಬಿಡುವಾಗ ಸಂಪೂರ್ಣವಾಗಿ ಬಿಡುಗಡೆ ಇದೆ. ಆದರೆ ಯೇಸು ಕ್ರಿಸ್ತನು ಒಂದು ವ್ಯತ್ಯಾಸ ಏನಂದ್ರೆ ಆತನು ನಮ್ಮ ಹಾಗೆ ನಿಮ್ಮ ಹಾಗೆ ಜನಿಸಿದ, ಎಲ್ಲರಂತೆ ಆತನು ಜನಿಸಿದ. ಆದರೆ ಆತನು ಪಾಪರಹಿತನಾಗಿ ಪಾಪವಿಲ್ಲದವನಾಗಿ ಕನ್ಯಮರಿಯಳ ಗರ್ಭದಲ್ಲಿ ಆತನು ಜನಿಸಿದ. ಇದು ನಮಗೆ ಸ್ಪಷ್ಟನೆ ಕೊಡ್ತಾ ಇದೆ. ಆತನು ರಕ್ತ ಮಾಂಸಧಾರಿಯಾಗಿರುವ ಕಾರಣ ನಮಗೆ ಉಂಟಾಗಿರ್ತಕ್ಕಂಥ ಒಂದು ಆಶೀರ್ವಾದಗಳು ಏನು ಎಂಬುದನ್ನು ನಾನು ಇದರ ಮೂಲಕ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕದಲ್ಲಿ ಶರೀರಧಾರಿಯಾಗಿ ಜನಿಸಿದ ಕಾರಣ ದೇವರನ್ನು ನಮಗೆ ತಿಳಿಸಲು, ಸತ್ಯ ದೇವರು ನಿತ್ಯ ಜೀವವು ಯಾರು ಎಂಬುದನ್ನು ನಮಗೆ ತಿಳಿಸಲು ಅಥವಾ ತೋರಿಸಿಕೊಡಲು ತಾನೇ ಸ್ವತಃ ದೇವರಾಗಿರುವ ಕಾರಣ ಈ ಲೋಕಕ್ಕೆ ನಮ್ಮ ಹಾಗೆ ಬರುವುದರ ಮೂಲಕವಾಗಿ ಈ ದೇವರು ಯಾರು ಎಂಬುದಾಗಿ ತೋರಿಸಿಕೊಡ್ಲಿಕ್ಕೆ ಸಾಧ್ಯವಾಯಿತು. ನಾನಾಗಲೇ ವಾಕ್ಯ ಭಾಗ ಓದ್ದೆ ನಿಮಗೆ. ಯಾವನು ಏಕಪುತ್ರನೋ ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ನಮಗೆ ತನ್ನನ್ನು ತಿಳಿಯಪಡಿಸಿದನು. ದೇವರನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಇಲ್ಲಿ ಒಂದು ವಿಷಯ ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಶರೀರಧಾರೆಯಾಗಿ ಬರಲಿಲ್ಲವಾಗಿದ್ರೆ ಈ ಸತ್ಯ ದೇವರು ನಿತ್ಯ ಜೀವವೂ ಆಗಿರ್ತಕ್ಕಂಥ ಯೇಸುವನ್ನು ನಾವು ವೈಯಕ್ತಿಕವಾಗಿ ದೇವರನ್ನು ತಿಳುಕೊಳ್ಳಲಿಕ್ಕೆ ಅಸಾಧ್ಯವಾಗ್ತಾ ಇತ್ತು. ಆದರೆ ಆತನು ಶರೀರಧಾರಿಯಾಗಿ ಬಂದಿರುವ ಕಾರಣ ಆತನನ್ನು ನಾವು ವೈಯಕ್ತಿಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿ, ಯಾಕಂದ್ರೆ ಆತನು ನಮಗೆ ಪ್ರಕಟ ಮಾಡಿದ್ದಾನೆ ದೇವರು ಯಾರು ಎಂಬುದಾಗಿ. ತಾನು ಈ ಲೋಕಕ್ಕೆ ಶರೀರಧಾರೆಯಾಗಿ ಬರುವ ಮೂಲಕವಾಗಿ ಪ್ರಕಟ ಮಾಡಿದ್ದಾನೆ. ಎರಡನೇದಾಗಿ ಆತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿರುವ ಕಾರಣ ಈ ದೇವರು ನಮಗೆ ಇಮ್ಮಾನುವೇಲನಾಗಿದ್ದಾನೆ. ಏನಿದ್ರ ಅರ್ಥ? ಅನೇಕ ಸಾರಿ ಕ್ರಿಸ್ಮಸ್ ಬರುವಾಗ ಯೇಸು ಕ್ರಿಸ್ತನ ಒಂದು ವಿಶಿಷ್ಟವಾದಂಥ ಹೆಸರುಗಳಲ್ಲಿ ಇಮ್ಮಾನುವೇಲ ಎಂಬ ಹೆಸರನ್ನು ತೆಗೆದುಕೊಂಡು ನಾವು ಮಾತನಾಡ್ತೇವೆ. ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಆದರೆ ಈ ಯೇಸು ಕೇವಲ ಕ್ರಿಸ್ಮಸ್ನ ಒಬ್ಬ ಇಮ್ಮಾನುವೇಲ ಅಷ್ಟೇ ಅಲ್ಲ, ನಮ್ಮ ಜೊತೆಯಲ್ಲಿ ಯಾವಾಗಲೂ ಸದಾಕಾಲ ಜೀವಿಸುವಾತನು, ಈ ಲೋಕದ ಎಲ್ಲ ಪಯಣದಲ್ಲಿ ನಮ್ಮ ಸಂಗಡ ಜೀವಿಸುವಾತನು ಮತ್ತು ಈ ಲೋಕ ಬಿಟ್ಟರೂ ಕೂಡ ಪರಲೋಕದಲ್ಲಿ ಸದಾಕಾಲ ನಮ್ಮ ಸಂಗಡ ಅಥವಾ ನಾವು ಆತನ ಸಂಗಡ ಇರಲು ಸಾಧ್ಯ. ಇದು ದೇವರು ಯೇಸು ಕ್ರಿಸ್ತನು ನಮಗೆ ಇಮ್ಮಾನುವೇಲನು ಎಂಬುದಾಗಿ ಇದು ಪ್ರಕಟವಾಗ್ತಾ ಇದೆ. ಇಮ್ಮಾನುವೇಲ ಎಂಬ ಪದದ ನಿಜವಾದಂಥ ಅರ್ಥ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ನೀವು ನೋಡಿ, ಪ್ರಾರಂಭದಿಂದಲೂ ನಮಗೇನು ಸ್ಪಷ್ಟನೆ ಆಗುತ್ತಂದ್ರೆ ದೇವರು ನಮ್ಮ ಮೊದಲ ಪೋಷಕರಾದಂಥ ಆದಾಮ ಮತ್ತು ಹವ್ವಳನ್ನು ಉಂಟು ಮಾಡಿದ ಮೇಲೆ ಅವರ ಸಂಗಡ ಚಲಿಸುತ್ತಾ ಇದ್ದನು, ಅವರ ಸಂಗಡ ಇದ್ದನು. ಕಾಲಕ್ರಮೇಣ ಪಾಪವು ಲೋಕಕ್ಕೆ ಪ್ರವೇಶ ಮಾಡಿದ ಮೇಲೆ ಅಥವಾ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದ ಮೇಲೆ ಅಥವಾ ಪಾಪ ಮಾಡಿದ ಮೇಲೆ ಆ ದೇವರ ಸಮಕ್ಷಮದ ಪ್ರಸನ್ನತೆಯಿಂದ ಆದಾಮ ಮತ್ತು ಹವ್ವಳು ಹೊರಗಡೆ ಹೋಗ್ಬೇಕಾಗಿದೆ. ಆದರೆ ಕಾಲಕ್ರಮೇಣ ದೇವರ ಒಂದು ವಿಮೋಚನೆಯ ಯೋಜನೆಯಲ್ಲಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ದೇವರು ನಮ್ಮ ಜೊತೆಗೆ ಇಮ್ಮಾನುವೇಲನಾಗಿ ಬರ್ತಾ ಇದ್ದಾನೆ. ನಾನು ನನ್ನ ಸಂಗಡ ಇದ್ದೇನೆ. ಸೊ ಇದು ನಮಗೆ ನಿಜವಾದಂಥ ಸಂತೈಸುವಿಕೆಯನ್ನು ಕೊಡುವಂಥದ್ದಾಗಿ. ಯಾಕಂದರೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದ ಕಾರಣ ಆತನು ನಮಗೆ
ಇಮ್ಮಾನುವೇಲನಾಗಿದ್ದಾನೆ, ಮತ್ತೆ ನಮ್ಮ ಸಂಗಡ ಜೀವಿಸುವಾತನು. ಇದರ ಬಗ್ಗೆ ಅನೇಕ ಸಂಗತಿಗಳನ್ನು ಕಾಲಕ್ರಮೇಣ ನಾವು ಅಧ್ಯಯನ ಮಾಡ್ಬೋದು. ಮೂರನೇ ಅಂಶಕ್ಕೆ ನಾವು ಹೋಗೋಣ. ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದ ಕಾರಣ ಆ ದೇವರು ಪಾಪರಹಿತ ಪಾಪರಹಿತನಾಗಿ ಮನುಷ್ಯನಾಗಿ ಪಾಪಿಯಾದ ಮನುಷ್ಯನಿಗೋಸ್ಕರ ಸತ್ತು ಆ ತನ್ನ ತನ್ನ ತನ್ನನ್ನೇ ಪ್ರಾಯಶ್ಚಿತ್ತವಾದಂಥ ಯಜ್ಞವನ್ನಾಗಿ ಅರ್ಪಿಸಿಕೊಡಲು ಇದು ಸಾಧ್ಯವಾಯಿತು. ಅಂದ್ರೆ ಆ ಆ ಮನುಷ್ಯನು ಪಾಪದಿಂದ ತುಂಬಿದ್ದಾನೆ. ಮನುಷ್ಯನಿಗೆ ಪರಿಪೂರ್ಣವಾದಂಥ ಒಂದು ವಿಮುಕ್ತಿ ಅಥವಾ ಪರಿಪೂರ್ಣವಾದಂಥ ಬಿಡುಗಡೆ, ವಿಮೋಚನೆ ಆಗಬೇಕಾದ್ರೆ ಪಾಪರಹಿತನಾದಂಥ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾಗಿತ್ತು. ಈ ಪಾಪರಹಿತನಾದಂಥ ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಜನಿಸಿದ ಕಾರಣ ಪಾಪಿಯಾದಂಥ ಮನುಷ್ಯನಿಗೆ ಪ್ರಾಯಶ್ಚಿತ್ತವಾದಂಥ ಯಜ್ಞವನ್ನು ಕೊಡಲು ಸಾಧ್ಯವಾಯಿತು. ಯಾಕಂದ್ರೆ ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಯನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಪಾಪ ರಹಿತವಾದಂಥ ಯೇಸು ಕ್ರಿಸ್ತನು ನನ್ನ ಹಾಗೆ ನಿಮ್ಮ ಹಾಗೆ ಈ ಲೋಕದಲ್ಲಿ ಶರೀರಧಾರಿಯಾಗಿ ಬಂದ ಕಾರಣ ಆ ಪಾಪ ರಹಿತವಾದಂಥ ಯೇಸು ಕ್ರಿಸ್ತನು ಪಾಪದಿಂದ ತುಂಬಿರ್ತಕ್ಕಂಥ ಮನುಷ್ಯನನ್ನು ಸಂಪೂರ್ಣವಾಗಿ ರಕ್ಷಿಸಲು ಸಾಧ್ಯವಾಯಿತು. ಅಂದ್ರೆ ತನ್ನನ್ನೇ ಪ್ರಾಯಶ್ಚಿತ್ತವಾದಂಥ ಯಜ್ಞವನ್ನಾಗಿ ಆತನು ಸಮರ್ಪಣೆ ಮಾಡಿಕೊಂಡ ಕಾರಣ ನಮಗೆ ರಕ್ಷಣೆ ಸಾಧ್ಯವಾಯಿತು. ಇದು ಅದ್ಭುತವಾದಂಥ ಸಂಗತಿ. ಈ ಇಡೀ ಯೋಹಾನನ ಸುವಾರ್ತೆಯಲ್ಲಿ ನಾವು ಅದನ್ನು ಪದೇ ಪದೇ ಗಮನಿಸಲಿಕ್ಕಿದ್ದೇವೆ. ಹೇಗೆ ಯೇಸು ಕ್ರಿಸ್ತನು ನಮಗೋಸ್ಕರ ಒಬ್ಬ ಪ್ರಾಯಶ್ಚಿತ್ತ ಯಜ್ಞವಾದನು ಎಂಬುದಾಗಿ. ನಾಲ್ಕನೇದಾಗಿ, ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕದಲ್ಲಿ ಅಥವಾ ಶರೀರಧಾರಿಯಾಗಿ ಆತನು ಈ ಲೋಕಕ್ಕೆ ಬಂದ ಕಾರಣ ಮನುಷ್ಯನು ಮತ್ತೆ ದೇವರನ್ನು ನೋಡಲು ಸಾಧ್ಯವಾಯಿತು. ಯೋಹಾನ ಅದನ್ನೇ ನಮಗೆ ತಿಳಿಸ್ತಾ ಇದ್ದಾನೆ. 18ನೇ ವಚನಕ್ಕೆ ಮತ್ತೆ ನಾನು ಹೋಗ್ತೇನೆ. ದೇವರನ್ನು ಯಾರೂ ಎಂದು ಕಂಡಿಲ್ಲ, ಆದರೆ ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರ್ಯಾರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ ಮತ್ತು ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ಆ ಒಂದು ನಿಜವಾದಂಥ ಸಂಬಂಧವನ್ನು ಸ್ಥಾಪಿಸಿದ್ದಾರೋ ಅಥವಾ ಪರಲೋಕಕ್ಕೆ ಬಾಧ್ಯಸ್ಥರಾಗಿದ್ದಾರೋ ಅಥವಾ ದೇವರ ಕುಟುಂಬದಲ್ಲಿ ಸದಸ್ಯರಾಗಿದ್ದಾರೋ ಅವರಿಗೆ ಒಂದು ಅವಕಾಶ ಏನಂದ್ರೆ ನಾವು ಮತ್ತೆ ದೇವರನ್ನು ನೋಡಲು ಸಾಧ್ಯ. ಯಾಕಂದ್ರೆ ಮನುಷ್ಯನು ತನ್ನ ಪಾಪದ ಕಣ್ಣುಗಳಿಂದ, ತನ್ನ ಪಾಪದ ಒಂದು ಶರೀರದಿಂದ, ತನ್ನ ಪಾಪದ ಆಲೋಚನೆಯಲ್ಲಿ ಈ ಪರಿಶುದ್ಧನಾಗಿರ್ತಕ್ಕಂಥ ಅಥವಾ ಸೃಷ್ಟಿಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರ್ತಕ್ಕಂಥ ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇದೇ ಮನುಷ್ಯನು ಯೇಸು ಕ್ರಿಸ್ತನ ಪ್ರಾಯಶ್ಚಿತ್ತ ಯಜ್ಞಾರ್ಪಣೆಯ ಮೂಲಕವಾಗಿ ರಕ್ಷಿಸಲ್ಪಟ್ಟಿರುವುದೇ ಆದರೆ ನಾವು ಮತ್ತೆ ಈ ದೇವರನ್ನು ನೋಡಲು ಸಾಧ್ಯ ಎಂಬುದಾಗಿ ನಮಗೆ ಇಲ್ಲಿ ವಾಕ್ಯ ಸ್ಪಷ್ಟನೆ ಕೊಡ್ತಾ ಇದೆ. ನೀವು ಪ್ರಕಟಣೆ ಪುಸ್ತಕಕ್ಕೆ ಕಾಲಕ್ರಮೇಣ ಬಂದ್ರೆ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ, ನಾವು ಸದಾಕಾಲ ದೇವರ ಸಂಗಡ ಇರುವೆವು ಮತ್ತು ದೇವರನ್ನು ನೋಡುವೆವು ಎಂಬುದಾಗಿ ವಾಕ್ಯ ಭಾಗ ಅಲ್ಲಿ ಸ್ಪಷ್ಟನೆ ಕೊಡ್ತಾ ಇದೆ ನಮಗೆ. 14ನೇ ವಚನ ನಮಗೆ ಅನೇಕ ಸ್ಪಷ್ಟನೆ ಕೊಡ್ತಾ ಇದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಶರೀರಧಾರಿಯಾಗಿ ಬಂದ ಕಾರಣ ದೇವರನ್ನು, ನಮಗೆ ನಿಜ ದೇವರನ್ನು, ಸತ್ಯ ದೇವರನ್ನು ನಮಗೆ ತಿಳಿಯಪಡಿಸಿದ್ದಾನೆ ಮತ್ತು ಆತನು ನಮ್ಮ ಸಂಗಡ ಸದಾಕಾಲ ಇಮ್ಮಾನುವೇಲನಾಗಿರಲಿಕ್ಕೆ ಈ ಲೋಕಕ್ಕೆ ಇದ್ದಾನೆ ಮತ್ತು ನಮಗೋಸ್ಕರ ಪಾಪದಿಂದ ತುಂಬಿರ್ತಕ್ಕಂಥ ಮನುಷ್ಯನಿಗೆ ಈ ಪಾಪ ರಹಿತನಾಗಿರ್ತಕ್ಕಂಥ ದೇವರು
ಶರೀರಧಾರೆಯಾಗಿ ಯೇಸು ಕ್ರಿಸ್ತನಾಗಿ ಬಂದ ಕಾರಣ ನಮಗೆ ಆತನು ಪ್ರಾಯಶ್ಚಿತ್ತವಾದಂಥ ಯಜ್ಞವನ್ನು ಆ, ಆ, ಆತನು ಸಿದ್ಧಪಡಿಸಿದ್ದಾನೆ. ತನ್ನ ಒಂದು ಯಜ್ಞದ ಮೂಲಕವಾಗಿ ನಮಗೆ ಆ ಒಂದು ವಿಮೋಚನೆಯನ್ನು ಕೊಟ್ಟಿದ್ದಾನೆ. ಮತ್ತು ಮತ್ತೆ ಮನುಷ್ಯನು ದೇವರನ್ನು ಅಂದ್ರೆ ಕ್ರಿಸ್ತನಿಂದ ಆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಕ್ಕಂಥ ಮನುಷ್ಯನು ದೇವರನ್ನು ಮತ್ತೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇವೆಲ್ಲವೂ ನಮಗೆ ಈ ಒಂದು ಯೇಸು ಕ್ರಿಸ್ತನ ಶರೀರಧಾರೆಯ ಮೂಲಕವಾಗಿ ಕೊಡಲ್ಪಟ್ಟಿರ್ತಕ್ಕಂಥ ಆಶೀರ್ವಾದಗಳಾಗಿವೆ. ಸೊ ನಾನಾಗ್ಲೇ ಹೇಳಿದೆ, ಅವತಾರ ಎಂಬ ಪದ ಅನೇಕ ತಪ್ಪು ಅರ್ಥಗಳನ್ನು ಬಿಂಬಿಸ್ತಾ ಇರುವ ಕಾರಣ ಶರೀರಧಾರೆ ಅಥವಾ ನರ ಮನುಷ್ಯ ಎಂಬ ಪದವನ್ನು ನಾವು ಆರಿಸಿಕೊಳ್ಳುವಂಥದ್ದು ಬಹಳ ಉತ್ತಮ ಕಾರ್ಯಾಗಿದೆ. ಇಲ್ಲಿ ತ್ರಯೇಕತ್ವದಲ್ಲಿ ಎರಡನೇ ವ್ಯಕ್ತಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಶರೀರಧಾರೆಯಾಗಿ ಈ ಲೋಕಕ್ಕೆ ಬಂದನು ಎಂಬ ಅಂಶವನ್ನು ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಆತನು ನಿತ್ಯತ್ವಕ್ಕೂ ಪರಿಪೂರ್ಣವಾದಂಥ ಮನುಷ್ಯನಾಗಿ ಮತ್ತು ಪರಿಪೂರ್ಣವಾದಂಥ ದೇವರಾಗಿ ನೆಲೆಸುವ ಆತನಾಗಿದ್ದಾನೆ. ಈ ಕಾರಣದಿಂದ ನಾವು ಮತ್ತೆ ದೇವರನ್ನು ನೋಡಲು ಸಾಧ್ಯವಾಗಿದೆ. ಮತ್ತೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದ ಕಾರಣ ತನ್ನನ್ನು ತಾನೇ ನಮಗೆ ಹತ್ತಿರ ಮಾಡಿದ್ದಾನೆ. ನಾವು ನಮಗೆ ಹತ್ತಿರವಾದಂತೆ ಮತ್ತು ಆತನನ್ನು ನಾವು ಹುಡುಕಲು ಹೋರಾಡಬೇಕಾಗಿಲ್ಲ, ಆತನೇ ನಮ್ಮ ಬಳಿಗೆ ಬಂದಿದ್ದಾನೆ ಎಂಬ ಅಂಶವನ್ನು ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಈ ಲೋಕದಲ್ಲಿ ಮನುಷ್ಯ ನಮ್ಮನ್ನು ಹುಡುಕಿಕೊಂಡು ಬಂದಂತ ದೇವರನ್ನು ನಿಜವಾಗಿ ತಿಳುಕೊಳ್ಳುವುದನ್ನು ಬಿಟ್ಟು ಮನುಷ್ಯ ಅನೇಕ ತರವಾದಂಥ ಮಾರ್ಗಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಆದರೆ ನಿಜವಾಗಿಯೂ ದೇವರು ನಮ್ಮನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿರತಕ್ಕಂಥದ್ದು ಒಂದು ಪರಿಪೂರ್ಣವಾದಂಥ ಅಂಶವಾಗಿದೆ. ಸೊ ಆತನು ನಮ್ಮ ಬಳಿಗೆ ಬಂದಿದ್ದಾನೆ ಎಂಬ ಅಂಶ ಇದನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಮತ್ತೆ ಯೇಸು ಕ್ರಿಸ್ತನು ಶರೀರಧಾರೆಯಾಗಿ ಬಂದ ಕಾರಣ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಗೆ ದೇವ ದರ್ಶನದ ಗುಡಾರದ ಮೂಲಕವಾಗಿ ತನ್ನ ಜನರ ಮಧ್ಯದಲ್ಲಿ ವಾಸಿಸಿದನೋ ಹಾಗೆಯೇ ಯೇಸು ಕ್ರಿಸ್ತನು ತನ್ನ ದೇಹವೆಂಬ ಗುಡಾರವನ್ನು ನಮ್ಮ ಮಧ್ಯದಲ್ಲಿ ನೆಲೆಸಿ ನಮ್ಮ ಸಂಗಡ ಜೀವಿಸಲು ಈ ಲೋಕಕ್ಕೆ ಬಂದನು ಎಂಬ ಅಂಶವನ್ನು ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ನೋಡಿ 14ನೇ ವಚನ, ಆ ವಾಕ್ಯವೆಂಬುವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಅಥವಾ ಶರೀರಧಾರಿಯಾಗಿ ಆತನು ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ವಾಸ ಎಂಬತಕ್ಕಂಥ ಪದ ಇಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದ ಕಾರಣ ಈ ಅತೀಂದ್ರಿಯನಾದಂಥ ದೇವರು ಅಂದ್ರೆ ತನ್ನ ಸೃಷ್ಟಿಯಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ದೇವರು ಈಗ ತನ್ನ ಸೃಷ್ಟಿಗೆ ನಿಜವಾಗಿಯೂ ಆತನು ಹತ್ತಿರವಾಗಿದ್ದಾನೆ. ಅಂದ್ರೆ ಪ್ರಾರಂಭದಿಂದಲೂ ಆತನು ಹತ್ತಿರವಾಗಿಲ್ಲ ಎಂಬುದನ್ನು ನಾನು ಹೇಳ್ತಾ ಇಲ್ಲ. ಪ್ರಾರಂಭದಿಂದಲೂ ದೇವರ ಒಂದು ಆಶಯ ಏನಂದ್ರೆ ತನ್ನ ಸೃಷ್ಟಿಗೆ ಹತ್ತಿರವಾಗಿರಬೇಕು ಎಂಬುದಾಗಿ. ಆದರೆ ಪಾಪವು ಅದನ್ನು ಬೇರ್ಪಡಿಸಿತು. ಪಾಪದ ಕಾರಣ ದೇವರು ತನ್ನ ತನ್ನ ಸೃಷ್ಟಿಗೆ ಹತ್ತಿರವಾಗಲಿಕ್ಕೆ ಪಾಪವು ಒಂದು ಒಂದು ಅಡ್ಡಗೋಡೆಯಾಯಿತು. ಆದರೆ ಆ ಪಾಪವನ್ನು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ಆ ಪಾಪದ ಅಡ್ಡಗೋಡೆಯನ್ನು ತೆಗೆದು ಹಾಕಿ ಈಗ ದೇವರು ತನ್ನ ಸೃಷ್ಟಿಗೆ ಅಥವಾ ಯಾರ್ಯಾರು ಆತನಲ್ಲಿ ನಂಬುತ್ತಾರೋ ರಕ್ಷಿಸಲ್ಪಡುತ್ತಾರೋ ಅವರಿಗೆ ಹತ್ತಿರವಾಗಲು ಇದು ಸಾಧ್ಯವಾಗ್ತಾ ಇದೆ. ಸೊ ಈ ವಾಸ ಮಾಡಿದನು ಎಂಬ ಪದ ಇದೆಯಲ್ಲ, ಇದು ನಮಗೆ ನಾವು ಹೋಲಿಕೆ ಮಾಡುವುದಾದ್ರೆ ಅನೇಕ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಹಳೆ ಒಡಂಬಡಿಕೆಗೂ ಮತ್ತು ಯೇಸು ಕ್ರಿಸ್ತನಿಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಇಲ್ಲಿ ನಾವು ನೋಡುವುದಾದ್ರೆ ಇದು ನಿಜವಾಗಿ ನಮಗೆ ಒಳ್ಳೆಯ ಸ್ಪಷ್ಟನೆ ಕೊಡ್ತಾ ಇದೆ. ಇದನ್ನು ನಾನು ನಿಮಗೆ ತಿಳಿಸ್ತೇನೆ ಸಾಧ್ಯವಾಗುವುದಾದ್ರೆ.
ಇದರ ವಿಷಯವಾಗಿ ಇನ್ನು ಹೆಚ್ಚಾಗಿ ನಾವು ಆ, ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಗುಡಾರ ಎಂಬ ಪದ ಉಪಯೋಗವಾಗಿದೆ. ವಾಸ ಮಾಡಿದನು ಎಂಬ ಪದ ಏನಂದ್ರೆ ಮೂಲ ಪದದಲ್ಲಿ ಗುಡಾರ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಗುಡಾರ ಎಂಬತಕ್ಕಂಥದ್ದು ಇಸ್ರಾಯೇಲರ ಆರಾಧನೆಯ ಕೇಂದ್ರವಾಗಿತ್ತು. ನಿಮಗೆ ನೆನಪಿರಲಿ, ಹಳೆ ದೇವರು ಮೋಶೆಗೆ ಆಜ್ಞೆ ಕೊಡ್ತಾನೆ, ನಾನು ನನ್ನ ಜನರ ಮಧ್ಯದಲ್ಲಿ ಜೀವಿಸಬೇಕು, ವಾಸ ಮಾಡಬೇಕು, ಆದ ಕಾರಣ ನನಗೋಸ್ಕರ ಒಂದು ಗುಡಾರವನ್ನು ನೀನು ಸಿದ್ಧಪಡಿಸು ಎಂಬುದಾಗಿ. ಅದು ಕಾಲಕ್ರಮೇಣ ಆರಾಧನೆಯ ಕೇಂದ್ರವಾಗಿ ಮಾರ್ಪಡ್ತು. ಇದನ್ನು ಯೇಸು ಕ್ರಿಸ್ತನಿಗೆ ನಾವು ಹೋಲಿಕೆ ಮಾಡುವಾಗ, ಯೇಸು ಕ್ರಿಸ್ತನೇ ಎಲ್ಲ ಅಥವಾ ನಿಜವಾದಂಥ ಆರಾಧನೆಗೆ ಯೋಗ್ಯನು ಮತ್ತು ಆತನೇ ಆರಾಧನೆಯ ಕೇಂದ್ರ ಬಿಂದು ಎಂಬುದನ್ನು ಇದು ನಮಗೆ ಸೂಚಿಸ್ತಾ ಇದೆ. ಆತನು ನಮ್ಮ ಮಧ್ಯದಲ್ಲಿಯೇ ವಾಸ ಮಾಡಲು ಈ ಲೋಕಕ್ಕೆ ಬಂದ ಕಾರಣ ನಾವು ಸ್ಥಳಗಳನ್ನು ಹುಡುಕಿಕೊಂಡು ಹೋಗುವಂಥದ್ದು ಅವಶ್ಯಕತೆಯಲ್ಲ. ಸ್ಥಳ ಬೇಕು ನಮಗೆ ಆರಾಧನೆ ಮಾಡಲಿಕ್ಕೆ, ಸ್ಥಳ ಪ್ರಾಮುಖ್ಯ. ಆದರೆ ದೈಹಿಕವಾದಂಥ ಸ್ಥಳಕ್ಕಿಂತ ಹೆಚ್ಚಾಗಿ ನಮ್ಮ ದೇಹವೆಂಬ ಈ ದೇಹದಲ್ಲಿಯೇ ಯೇಸು ಕ್ರಿಸ್ತನು ತನ್ನ ಗುಡಾರವನ್ನು ಆತನು ನಮ್ಮಲ್ಲಿ ವಾಸ ಮಾಡುವ ಕಾರಣ ಯೇಸು ಕ್ರಿಸ್ತನೇ ನಮಗೆ ಆರಾಧನೆಯ ಕೇಂದ್ರ ಬಿಂದುವಾಗಬೇಕು. ಇದೇ ಸಮಸ್ಯೆ ನೀವು ಕಾಲಕ್ರಮೇಣ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬರುವಾಗ ಈ ಸಮಸ್ಯೆ ಆ ಸಮಾರ್ಯಳ ಒಂದು ಸ್ತ್ರೀಯಲ್ಲಿಯೂ ಕೂಡ ಇತ್ತು. ಆಕೆ ಯೇಸುವಿನ ಜೊತೆಗೆ ಸಂವಾದ ಮಾಡುವಾಗ ಪ್ರಶ್ನೆ ಮಾಡ್ತಾಳೆ, ನೀವು ಹೇಳ್ತೀರಾ ಯೆರೂಸಲೇಮಿಗೆ ಮಾತ್ರವೇ ನಾವು ಬಂದು ಆರಾಧನೆ ಮಾಡಬೇಕೆಂಬುದಾಗಿ, ಆದರೆ ನಾವು ಗೆರೆಜೀಮ್ ಎಂಬತಕ್ಕಂಥ ಬೆಟ್ಟದಲ್ಲಿ ದೇವರನ್ನು ಆರಾಧನೆ ಮಾಡ್ತೇವೆ, ನಮ್ಮನ್ನು ನೀವು ಒಪ್ಕೊಳ್ತಾ ಇಲ್ಲ ಎಂಬ ಒಂದು ಸಂವಾದದಲ್ಲಿ ಯೇಸು ಕ್ರಿಸ್ತನ ಸಂಗಡ ಮಾತನಾಡುವಾಗ ಕರ್ತನೆ ಹೇಳ್ತಾನೆ, ಒಂದು ಸಮಯ ಬರುತ್ತದೆ, ಆ ಸಮಯ ಬಂದೇ ಇದೆ, ಅದೇನೆಂದರೆ ದೇವರನ್ನು ಆರಾಧಿಸುವಂಥವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸ್ತಾರೆ, ಅಂಥವರಿಗೋಸ್ಕರವೇ ತಂದೆಯು ಹುಡುಕುತ್ತಾ ಇದ್ದಾನೆ. ಸೊ ಸ್ಥಳಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಯೇಸು ಕ್ರಿಸ್ತನು ತನ್ನ ಗುಡಾರವನ್ನು ಹಾಕಿಕೊಂಡಿರುವ ಕಾರಣ, ಜೀವಿಸ್ತಾ ಇರುವ ಕಾರಣ, ನಮ್ಮ ದೇಹವೇ ಆತನಿಗೆ ಆರಾಧನೆಯ ಒಂದು ಸ್ಥಳವಾಗುತ್ತೆ. ಯೇಸು ಕ್ರಿಸ್ತನೇ ಎಲ್ಲ ಆರಾಧನೆಗೆ ಕೇಂದ್ರ ಬಿಂದುವಾಗುತ್ತಾನೆ ಎಂಬ ಅಂಶ ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಮತ್ತೆ ನೀವು ನೋಡಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಗುಡಾರ ಎಂಬತಕ್ಕಂಥದ್ದು ಇಸ್ರಾಯೇಲರ ಪಾಳೆಯದ ಒಂದು ಕೇಂದ್ರವಾಗಿತ್ತು. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಪ್ರಾಧಾನ್ಯತೆಗೆ ಆತನು ಯೋಗ್ಯನಾಗಿದ್ದಾನೆ ಎಂಬ ಅಂಶವನ್ನು ಕೂಡ ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅನೇಕ ಸಾರಿ ನಾವಿದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ಇದು ನಮಗೇನು ತೋರಿಸ್ತದೆ ಅಂದರೆ, ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದ ಪ್ರಾಧಾನ್ಯತೆಗೆ ಹೊಂದಲು ಆತನು ಯೋಗ್ಯನಾಗಿದ್ದಾನೆ. ನಿಜವಾಗ್ಲೂ ಎಷ್ಟು ಪ್ರಾಧಾನ್ಯತೆ ನಾವು ಆತನಿಗೆ ಕೊಟ್ಟಿದ್ದೇವೆ. ಈ ಲೋಕದ ಒಂದು ಬ್ಯುಸಿ ಲೈಫಲ್ಲಿ ನಾವು ಅನೇಕ ಸಾರಿ ನಮ್ಮದೇ ಆದಂಥ ಒಂದು ಜೀವಿತದ ಪರಿಬಡಿಗಳಲ್ಲಿ ನಾವು ತುಂಬಿ ಹೋಗ್ಬಿಟ್ಟಿರ್ತೇವೆ, ತೊಡಗಿಸಿಕೊಂಡಿರ್ತೇವೆ. ಆದರೆ ನಿಜವಾಗಿ ನಮ್ಮ ಜೀವಿತದ ಅನೇಕ ಕಾರ್ಯಗಳಲ್ಲಿ ಯೇಸು ಕ್ರಿಸ್ತನಿಗೆ ಆ ಪ್ರಾಧಾನ್ಯತೆ, ಮೊದಲ ಸ್ಥಾನ, ಪ್ರಥಮ ಸ್ಥಾನ ನಾವು ಕೊಟ್ಟಿದ್ದೇವೆ. ಯಾಕಂದ್ರೆ ಅದು ಆತನು ಹೊಂದಿಕೊಳ್ಳಲು ಯೋಗ್ಯನಾಗಿದ್ದಾನೆ. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಗುಡಾರದ ಅತಿ ಪವಿತ್ರವಾದಂಥ ಸ್ಥಳ ಇತ್ತು. ಒಂದು ಹೊರಗಿನ ಅಂಗಳ, ಮತ್ತೆ ಪರಿಶುದ್ಧವಾದಂಥ ಸ್ಥಳ, ಮತ್ತೆ ಮೂರನೇ ಒಂದು ಸ್ಥಾನಕ್ಕೆ ಬರುವಾಗ ಅತಿ ಪರಿಶುದ್ಧವಾದಂಥ ಸ್ಥಳ ಇತ್ತು. ಆ ಅತಿ ಪರಿಶುದ್ಧವಾದಂಥ ಸ್ಥಳದಲ್ಲಿ ಮಂಜೂಷ ಇತ್ತು. ಅಲ್ಲಿ ಮೋಶೆಯ ಧರ್ಮಶಾಸ್ತ್ರ ಮತ್ತು ದಶಾಜ್ಞೆಗಳು, ಮನ್ನಾ ಮತ್ತು ಆರೋನನ ಚಿಗುರಿದ ಕೋಲು, ಈ 4 ಒಂದು ಅಂಶಗಳನ್ನು ನಾವು ಅಲ್ಲಿ ನೋಡ್ತೇವೆ.
ಆದರೆ ಇದನ್ನು ನಾವು ಯೇಸು ಕ್ರಿಸ್ತನು ನಮಗೆ ಗುಡಾರವಾಗಿ ಲೋಕಕ್ಕೆ ಬಂದನು ಎಂಬ ಅಂಶ ನಾವು ಗಮನಿಸುವಾಗ, ಯೇಸು ಕ್ರಿಸ್ತನು ಎಲ್ಲ ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದಾನೆ. ಯಾವ ಮನುಷ್ಯನು ಧರ್ಮಶಾಸ್ತ್ರವನ್ನು ನೆರವೇರಿಸಲಿಕ್ಕೆ ಆಗಲಿಲ್ಲ. ಅಂದ್ರೆ ದೇವರು ಧರ್ಮಶಾಸ್ತ್ರವನ್ನು ಮನುಷ್ಯನಿಗೆ ಕೊಡುವುದರ ಮೂಲಕವಾಗಿ ಏನ್ ತೋರಿಸಿದೆ ಅಂದ್ರೆ, ಮನುಷ್ಯನು ಇದನ್ನು ನೆರವೇರಿಸಲಿಕ್ಕೆ ಅಶಕ್ತನು. ಯಾಕಂದ್ರೆ ಒಬ್ಬ ಪಾಪಿ ಧರ್ಮಶಾಸ್ತ್ರವನ್ನು ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಿಜವಾಗಿಯೂ ಇದನ್ನು ನೆರವೇರಿಸಬೇಕಾದ್ರೆ ಪರಿಪೂರ್ಣನಾಗಿಯೇ ಇರಬೇಕು. ಪರಿಪೂರ್ಣನು ಮಾತ್ರ ನೆರವೇರಿಸಲಿಕ್ಕೆ ಸಾಧ್ಯ. ಸೊ ಯೇಸು ಕ್ರಿಸ್ತನು ಪಾಪರಹಿತನಾಗಿರುವ ಕಾರಣ, ಪರಿಪೂರ್ಣನಾಗಿರುವ ಕಾರಣ ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದಾನೆ. ಆತನೇ ಧರ್ಮಶಾಸ್ತ್ರಕ್ಕೆ ಅಂತ್ಯನಾಗಿದ್ದಾನೆ. ಮತ್ತು ಆತನೇ ಧರ್ಮಶಾಸ್ತ್ರಕ್ಕೆ ಅಂತ್ಯನೂ ಅಷ್ಟೇ ಅಲ್ಲ, ಆತನು ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ದೇವರ ವಾಕ್ಯವು ದೇವ ಮಕ್ಕಳಿಗೆ ಜೀವವುಳ್ಳ ವಾಕ್ಯವಾಗಿತ್ತೋ, ಅದೇ ರೀತಿಯಾಗಿ ಆತನು ನಮಗೂ ಕೂಡ ಜೀವವುಳ್ಳ ವಾಕ್ಯವಾಗಿದ್ದಾನೆ. ಆತನು 40 ವರ್ಷಗಳ ಕಾಲ ಹಳೆ ಒಡಂಬಡಿಕೆಯಲ್ಲಿ ತನ್ನ ಮಕ್ಕಳಿಗೆ ಮನ್ನವನ್ನು ಆತನು ಅನುಗ್ರಹಿಸಿಕೊಟ್ಟ, ಎಲ್ಲಿ? ಮರಳು ಭೂಮಿಯಲ್ಲಿ. ಆದರೆ ಯೇಸು ಕ್ರಿಸ್ತನು ನಮಗೆ ಜೀವವುಳ್ಳ ವಾಕ್ಯವಾಗಿದ್ದಾನೆ ಎಂಬ ಅಂಶ ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಕಾಲಕ್ರಮೇಣ ನೀವು 6ನೇ ಅಧ್ಯಾಯಕ್ಕೆ ಬರುವಾಗ, ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಅಲ್ಲಿ ಕರ್ತನು ಹೇಳ್ತಾನೆ, ನಾನೇ ಜೀವ ಕೊಡುವಂತ ರೊಟ್ಟಿಯಾಗಿದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮೂಲಕವಾಗಿ ನೀವು ಮನ್ನವನ್ನು ಅನುಭವಿಸಿದ್ರೆ, ಆದರೆ ಅದು ತಾತ್ಕಾಲಿಕವಾಗಿತ್ತು ಅಷ್ಟೇ. ಆದರೆ ನಾನು ಶಾಶ್ವತವಾದಂಥ ಜೀವ ಕೊಡುವಂಥ ರೊಟ್ಟಿಯಾಗಿದ್ದೇನೆ. ಆದ ಕಾರಣ ಕರ್ತನು ತಾನು ಶೋಧನೆಗೆ ಒಳಪಡುವಾಗಲೂ ಕೂಡ ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ ಸೈತಾನನಿಗೆ, ಈಗ ಮನುಷ್ಯನು ಕೇವಲ ತಾತ್ಕಾಲಿಕವಾದಂಥ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋನಲ್ಲ, ಆದರೆ ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದ ಬದುಕುವನಾಗಿದ್ದಾನೆ. ಮತ್ತೆ ನಮಗಿರ್ತಕ್ಕಂಥ ಕೊಂಚ ಸಮಯದಲ್ಲಿ ಇದೇನು ಸೂಚಿಸ್ತದೆ ಎಂದು ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಯಾವ ರೀತಿಯಾಗಿ ಮನ್ನದ ಮೂಲಕ ತನ್ನ ಮಕ್ಕಳನ್ನು ಪೋಷಿಸಿದನೋ, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಸದಾಕಾಲ ನಿತ್ಯತ್ವದವರೆಗೂ ಪೋಷಿಸುವಾತನಾಗಿದ್ದಾನೆ ಎಂಬ ಅಂಶವನ್ನು ಸ್ಪಷ್ಟಪಡಿಸ್ತಾ ಇದೆ. ಮತ್ತೆ ಆರೋನನ ಚಿಗುರದ ಕೋಲು ಏನು ಸೂಚಿಸುತ್ತದೆ ಎಂದು ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಒಂದು ನಾಯಕತ್ವದ ಸೂಚನೆ ಕೊಡ್ತಾ ಇದೆ. ಅದು ದೈವಿಕವಾದಂಥ ನಾಯಕತ್ವ. ಸೊ ಇಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಸದಾಕಾಲ ನಡೆಸುವಾತನು. ಆತನೇ ನಮ್ಮ ಲೀಡರ್ ಆಗಿ, ನಾಯಕನಾಗಿ, ಪ್ರಧಾನ ನಾಯಕನಾಗಿ ನಿತ್ಯತ್ವಕ್ಕೂ ನಡೆಸುವಾತನಾಗಿದ್ದಾನೆ ಎಂಬ ಅಂಶವನ್ನು ಇದು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಮತ್ತೆ ನಾನು ಬರುವಾಗ ಮುಂದಿನ ಸಮಯದಲ್ಲಿ ಇದನ್ನು ತೆಗೆದುಕೊಂಡು ಮತ್ತೆ ನಾವು ಸ್ವಲ್ಪ ಹೊತ್ತು ವಿವರಣೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ. ಸದ್ಯಕ್ಕೆ 14ನೇ ವಚನ ನಾನು ಇನ್ನೂ ಮುಗಿಸಿಲ್ಲ. ಕಾಲಕ್ರಮೇಣ ಬರುವಾಗ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದನ್ನು ನಾವು ತೆಗೆದುಕೊಂಡು ಮಾತನಾಡೋಣ. ವಾಕ್ಯ ಹೇಳುತ್ತೆ, ವಾಕ್ಯವೆಂಬುವಾತನು ನರಾವತಾರೆ ಅಥವಾ ಶರೀರಧಾರೆಯಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಸ ಮಾಡಿದನು ಎಂಬ ಪದವನ್ನು ಮತ್ತೆ ನಾವು ತೆಗೆದುಕೊಂಡು ಮಿಕ್ಕಾದಂತಹ ಅಂಶಗಳನ್ನು ನಾವು ಗಮನಿಸೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೆ ನೋಡುವವರೆಗೂ ಕರ್ತನು ನಿಮ್ಮ ಸಂಗಡ ಬರಲಿ. ಥ್ಯಾಂಕ್ ಯು. ಪ್ರಾರ್ಥನೆಗೆ ನಾವು ಸೇರ್ಬರೋಣ.